ಸರ್ ನಂಗೊಂದು ಡೌಟು, ಎಲ್ಲೋ ಮಿಸ್ ಹೊಡಿತಿದೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ನಾನಲ್ವಾ? ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಕಮೆಂಟ್ ಮಾಡಿ. ಆ್ಯಂಡ್ ವೆಲ್ಕಮ್ ಟು ತುಮಕೂರು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇವತ್ತಿನ ಬ್ಲಾಗ್ ಏನು ಅಂತಂದರೆ ತುಮಕೂರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ತುಮಕೂರು ಹೇಳಬೇಕು ಅಂತಂದ್ರೆ ನನಗೆ ತುಂಬಾ ಕನೆಕ್ಟ್ ಆಗಿರೋಂಥ ಪ್ಲೇಸು. ಯಾಕಂತಂದ್ರೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಕೆಳಗಡೆ ಕಾಣಿಸ್ತಾರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದ್ರೆ ನಾನು ಸಾಮಾನ್ಯವಾಗಿ ಯಾರಿಗೂ ಕನೆಕ್ಟ್ ಆಗಲ್ಲ. ಅಕಸ್ಮಾತ್ ಕನೆಕ್ಟ್ ಆದ ಅಂತಂತಂದ್ರೆ ನನ್ನನ್ನು ನೀವು ಬಿಡಲ್ಲ. ನನಗೆ ತುಂಬ ಜನ ತುಮಕೂರಲ್ಲಿ ಕಮೆಂಟ್ ಹಾಕಿದ್ರು, ತುಮಕೂರು ಶಿರಾದಿಂದ. ಆದರೆ ಅಲ್ಲೆಲ್ಲ ವಿಸಿಟ್ ಮಾಡ್ತೀನಿ. ಈ ವ್ಲಾಗು ಏನು ಅಂತಂತಂದರೆ ಯಾವನೂ ಗೊತ್ತು. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂತಂತಂದರೆ ತುಂಬ ಜನ ವ್ಲಾಗ್ಸ್ ಮಾಡ್ತಾರೆ. ಬಟ್ ನಾನು ವ್ಲಾಗ್ಸ್ನ ಮಾಡ್ತಿರೋದು ಏನಕ್ಕೆ ಅಂತಂದರೆ ಪ್ರತಿಯೊಬ್ಬರದ್ದು ಸ್ಟೋರಿ ತಿಳ್ಕೊಳ್ಳೋದಕ್ಕೋಸ್ಕರ. ಓಕೆನಾ? ಏನಕ್ಕೆ ಸ್ಟೋರಿ ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ನನಗೆ ಚಿಕ್ಕ ವಯಸ್ಸಿಂದನೂ ಒಂದು ಆಸೆ ಇತ್ತು ಗುರು, ದೊಡ್ಡ ಫಿಲಮ್ ಸ್ಟಾರ್ ಆಗಬೇಕು ಅಂತ. ಇವಾಗಿಂದ ಅಲ್ಲ, ಚಿಕ್ಕ ವಯಸ್ಸಿಂದನೂ ಇತ್ತು. ನಾನು ತುಂಬಾ ಆಡಿಷನ್ಸ್ ಕೊಟ್ಟಿದ್ದೀನಿ. ಹೋಗ್ಬಿಟ್ಟು ಚಿಕ್ಕ ವಯಸ್ಸಲ್ಲೇ ನನಗೆ ಆವಾಗಲೇ ನನಗೆ ಸ್ಕೂಲ್ಗೆ ಹೋಗೋದಕ್ಕೆಲ್ಲ ಇಷ್ಟ ಇರಲಿಲ್ಲ. ತುಂಬಾ ಆಡಿಷನ್ಸ್ ಕೊಟ್ಟಿದ್ದೀನಿ. ನಾನು ಸ್ಕೂಲ್ಗೆ ಹೋಗ್ದಿಲ್ದಿರೋದಕ್ಕೆ ನಮ್ಮ ಮನೇಲಿ ತೊಗೊಬಂದು ಹಾಸ್ಟ್ಲಿಗೆ ಹಾಕ್ಬಿಟ್ಟಿದ್ರು, ಇಲ್ಲೇ ಸಿಗಂಗ ಮಾಡೋದಲ್ಲಿ. ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಮತ್ತು ನನಗೆ ಆವಾಗಿಂದನೂ ಏನಕ್ಕೆ ಈ ಫಿಲಮ್ ಇದಾಗಿರ್ಬೋದು ಮತ್ತು ಇದರಲ್ಲೆಲ್ಲ ಏನಕ್ಕೆ ಅಷ್ಟೊಂದು ಇದು ಅಂತ ಆವಾಗಿಂದನೂ ಗೊತ್ತಿಲ್ಲ. ಬಟ್ ಈ ನಾನು ವಿಡಿಯೋ ಮಾಡೋ ಕಂಟೆಂಟ್ ಏನು ಅಂತಂತಂದರೆ ಪ್ರತಿಯೊಬ್ಬರದ್ದು ಸ್ಟೋರೀಸ್ನ ತಿಳ್ಕೊತೀನಿ. ಏನಕ್ಕೆ ಅಂತಂತಂದರೆ ಪ್ರತಿಯೊಬ್ಬರದ್ದು ಸ್ಟೋರಿಯಲ್ಲೂ ಒಂದೊಂದು ಇಂಪಾರ್ಟೆನ್ಸ್ ಇರುತ್ತೆ. ಅದು ಡಾಕ್ಯುಮೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಪ್ರತಿಯೊಬ್ಬರದ್ದು ಲೈಫ್ ಸ್ಟೈಲ್ನ ಡಾಕ್ಯುಮೆಂಟ್ನ ಮಾಡಿ, ಏನಕ್ಕೆ ಅಂತಂದರೆ ಮುಂದೆ ಫ್ಯೂಚರಲ್ಲಿ ನಾನು ಏನಾದ್ರು ಫಿಲಮ್ ತೆಗಿಬೇಕು ಅಂತ ಅಂದ್ಕೊಂಡಿದ್ರೆ, ನನಗೆ ಆವಾಗಿಂದನೂ ಅಷ್ಟೇ ಫಿಲಮ್ ಇಂಡಸ್ಟ್ರಿ ಅಂತಂತಂದ್ರೆ ಆವಾಗಿಂದನೂ ಏನೋ ಕ್ರೇಜು ಗುರು. ಎಷ್ಟು ಕ್ರೇಜು ಅಂತಂತಂದರೆ ಸ್ಕೂಲಿಗೆ ಬಂಕ್ ಹಾಕ್ಬಿಟ್ಟು ಫಿಲಮ್ಗೆ ಹೋಗೋ ಅಷ್ಟು. ನನಗೆ ಆವಾಗಿಂದನೂ ಅದೇ ಕ್ರೇಜ್ ಇರೋದ್ರಿಂದ ಇದೇ ಫೀಲ್ಡಲ್ಲೇ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಪ್ರತಿಯೊಬ್ಬರದನ್ನು ಡಾಕ್ಯುಮೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಡಾಕ್ಯುಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಮುಂದೆ ಹೇಳ್ತೀನಿ. ತುಂಬಾ ಬಿಸಿಲು, ಅಲ್ಲಿ ಕುತ್ಕೊಂಡು ಎಲ್ಲಾದರೂ ನೀರು ಕುಡ್ಕೊಂಡು ಮಾತಾಡೋದ. ಯಾವರು ಸರ್? ತುಮಕೂರೇ. ಬಾಳೆಹಣ್ಣು ಐತೆ ಊಟ ಎಷ್ಟೋ ಜನ ಪೊಲೀಸರು ಇದ್ದಾರೆ. ಏನಕ್ಕೆ ಎಷ್ಟೊಂದು ಜನ ಪೊಲೀಸರು ಇದ್ದಾರೆ? ಎಲೆಕ್ಷನ್ ಡ್ಯೂಟಿ. ಓ, ಎಲೆಕ್ಷನ್ ಡ್ಯೂಟಿ ಅಂತಲ್ಲ, ಅದಕ್ಕೋಸ್ಕರ. ಅಲ್ಲ ಸರ್, ಬ್ಲಾಗರ್ ಸರ್. ಯಾವ್ರು ಸರ್ ನಿಮ್ದು? ಬೆಂಗಳೂರು. ಮೋಸ್ಟ್ಲಿ ನಮ್ಮ ಕರ್ನಾಟಕದಲ್ಲಿರೋ ಪೊಲೀಸ್ ಆಫೀಸರ್ಸ್ ಎಲ್ಲ ಇಲ್ಲೇ ಇದ್ದಾರೆ ಅನ್ಸುತ್ತೆ. ಏನಂದ್ರೆ ಎಲೆಕ್ಷನ್ ಇನ್ನೇನು ಹತ್ರ ಬಂತಲ್ಲ, ಅದಕ್ಕೋಸ್ಕರ. ಒಂದು ಹಾಯ್ ಹೇಳ್ಬಿಟ್ಟು ಹೋಗಿ ಸರ್. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಕರ್ನಾಟಕ ಪೊಲೀಸ್ ಎಷ್ಟು ಫ್ರೆಂಡ್ಲಿ ಇರ್ತಾರೆ ಗೊತ್ತಾ ಸರ್? ಒಂದು ಹಾಯ್ ಹೇಳ್ಬಿಟ್ಟು ಹೋಗಿ ಸರ್. ಹೇಳಿಲ್ವಾ, ನಮ್ಮ ಕರ್ನಾಟಕ ಪೊಲೀಸರು ಇಷ್ಟು ಫ್ರೆಂಡ್ಲಿ ಇರ್ತಾರೆ ಅಂದರೆ ಬ್ಲಾಗ್ಸ್ನ ಮಾಡಬೇಕಾದ್ರೆ ಅಷ್ಟು ಫ್ರೆಂಡ್ಲಿ ಇರ್ತಾರೆ. ಹಾಯ್ ಹೇಳ್ಬಿಡಿ ಸರ್.
ಅವ್ರ ಡ್ಯೂಟಿ ಅವ್ರು ಮಾಡ್ತಿದ್ದಾರೆ, ನನ್ನ ಡ್ಯೂಟಿ ನಾನು ಮಾಡ್ತಿದ್ದೀನಿ. ವ್ಲಾಗರ್ ವಿಡಿಯೋ ಮಾಡ್ತೀನಿ. ನಡೆದು ಸುಸ್ತಾಗಿದೆ. ಒಂದು ನೀರು ಬಾಟ್ಲು ತಗೊಳ್ಳೋದು. ಅಣ್ಣ ಒಂದು ನೀರು ಬಾಟ್ಲು ಕೊಡಿ ಕೋಲ್ಡ್. ಇನ್ನೂ ಏನಿಲ್ಲ ಅಂತಂತಂದ್ರೂ ಹತ್ತತ್ರ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ನನಗೆ ತುಮಕೂರು ಏನಕ್ಕೆ ಸ್ಪೆಷಲು ಅಂತಂತಂದರೆ, ತುಮಕೂರು ಸಿದ್ಧಗಂಗಾ ಮಠದಲ್ಲೇ ನಾನು 1 ಇಯರ್ ಓದಿದ್ದು ಹಾಸ್ಟೆಲಲ್ಲಿ. ಏನಕ್ಕೆ ಅಂತಂತಂದರೆ ನನಗೆ ಆವಾಗಿಂದನೂ ಫಿಲಮ್ ಅದು ಇದು ಅಂತ ಇಂಟ್ರೆಸ್ಟ್ ಅಲ್ವಾ. ಆವಾಗ ಸ್ಕೂಲ್ಗೆ ಹೋಗು ಅಂತ ಕಳಿಸಿದ್ರೆ ನಾನು ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ, ಕಾಲೇಜ್ಗೆ ಹೋಗು ಅಂತ ಕಳಿಸಿದ್ರೆ ನಾನು ಕಾಲೇಜ್ಗೆ ಹೋಗ್ತಿರ್ಲಿಲ್ಲ. ಬಟ್ ಹೋಗ್ತಿದ್ದೆ. ಬಟ್ ಏನಂತಂತಂದರೆ ನನಗೆ ಅದ್ರ ಮೇಲೆ ಇಂಟ್ರೆಸ್ಟೇ ಇರಲಿಲ್ಲ. ಇವಾಗಿಂದ ಅಂತಲ್ಲ, ಆವಾಗಿಂದನೂ ನನಗೆ ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಓದೋದಕ್ಕೆ ಅಂತಲೇ ಇಂಟ್ರೆಸ್ಟ್ ಇಲ್ಲ. ನಾನು ಹೇಳಬೇಕು ಅಂತಂದರೆ ರ್ಯಾಂಕ್ ಸ್ಟೂಡೆಂಟ್ ಅಂತೂ ಅಲ್ಲವೇ ಅಲ್ಲ ಹೇಳಬೇಕು ಅಂದರೆ. ಹಂಗನ್ಬಿಟ್ಟು ಒಂದು ಸ್ವಲ್ಪ ಓದ್ತೀನಿ ಅನ್ನೋ ಹುಡುಗನೂ ಅಲ್ಲ ಹೇಳಬೇಕು ಅಂತಂತಂದರೆ. ಏನು ಅಂತಂದರೆ ವರ್ಸ್ಟ್ ಸ್ಟೂಡೆಂಟ್ ನಾನು. ಸ್ಕೂಲಲ್ಲಾಗಿರ್ಬೋದು, ಕಾಲೇಜಲ್ಲಾಗಿರ್ಬೋದು, ವರ್ಸ್ಟ್ ಸ್ಟೂಡೆಂಟು. ಅಟೆಂಡೆನ್ಸಲ್ಲಿ ನಂದು ಪರ್ಸಂಟೇಜ್ ನೋಡ್ದೆ ಅಂತಂತಂದರೆ ಎಲ್ಲರಿಗಿಂತ ಲಾಸ್ಟ್ ಪರ್ಸಂಟೇಜ್ ನಂದೇ ಇರ್ತಿತ್ತು. ಆಮೇಲೆ ನನಗೆ ಆವಾಗಿಂದನೂ ಅಷ್ಟೇ ಗುರು, ಈ ಥರ ಮಾತಾಡೋದಕ್ಕಾಗಲಿ, ಈ ಥರ ಇದು ಮಾಡೋದಕ್ಕಾಗಲಿ ಆವಾಗಿಂದನೂ ಒಂದು ಸ್ವಲ್ಪ ಶೈ ಬೀಳ್ತಿದೆ. ಆವಾಗಿಂದನೂ ಒಂದು ಸ್ವಲ್ಪ ನಾಚಿಕೆ ಸ್ವಭಾವ ನನಗೆ. ಯಾರ ಹತ್ರನಾದ್ರು ಮಾತಾಡಬೇಕಾದ್ರೂ ಹಂಗೆ ಶೇಕ್ ಆಗಿಬಿಡ್ತಿದೆ. ಬಟ್ ಮಾತಾಡ್ತಿದ್ದೆ, ಬಟ್ ಕಾನ್ಫಿಡೆಂಟಾಗಿ ಯಾರ ಹತ್ರನೂ ಮಾತಾಡೋದಕ್ಕೆ ಹೋಗ್ತಿದ್ದಿಲ್ಲ. ಮಾತಾಡ್ಬೇಕಾದ್ರೆ ಏನು ಅನ್ಕೋತಿದ್ದೆ ಅಂತಂದರೆ ಅವ್ರು ಏನು ಅನ್ಕೋತಾರೆ, ಇವ್ರು ಏನು ಅನ್ಕೋತಾರೆ. ಬಟ್ ನನಗೆ ಕ್ಲೋಸ್ ಆದವ್ರ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಿದ್ದೆ. ಥ್ಯಾಂಕ್ ಯು. ಬಸ್ ಸ್ಟ್ಯಾಂಡಿಗೆ ಹೋಗೋದು. ಊಟ ಇಲ್ಲೇ ಮತ್ತೆ ವಾಟ್ಸಪ್ ಏನು ಹತ್ತತ್ರ 1 ಕಿಲೋಮೀಟರ್ ಆಗ್ಬೋದು ಅನ್ಸುತ್ತೆ. ಏನಿಲ್ಲ ಅಂದ್ರೆ ಒಂದು 2 ಕಿಲೋಮೀಟರ್ ನಡ್ಕೊಂಡು ಬಂದ್ಬಿಟ್ಟಾಗಿರೋ ಬಸ್ ಸ್ಟ್ಯಾಂಡ್ಗೋಸ್ಕರ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಬೆಂಗಳೂರಿಗಿಂತ ತುಮಕೂರಲ್ಲಿ ಎಜುಕೇಷನ್ ಸಿಸ್ಟಮ್ಗೆ ಕೊಡೋ ಥರ ಇಂಪಾರ್ಟೆಂಟ್ ಇನ್ನೆಲ್ಲೂ ಕೊಡೋಲ್ಲ. ನೀನು ಎಲ್ಲಿ ಗಂಟ ಓದ್ತೀಯೋ ಅಲ್ಲಿ ಗಂಟನೂ ಫ್ಲೆಕ್ಸಿಬಿಲಿಟಿ ಇರುತ್ತೆ ಎಜುಕೇಷನ್ ಸಿಸ್ಟಮಲ್ಲಿ ನಾನು ನೋಡಿರೋ ಪ್ರಕಾರ. ಮತ್ತು ರ್ಯಾಂಕರ್ಸು ಆಗಿರ್ಬೋದು, ಆಲ್ಮೋಸ್ಟು ಈ ಸೈಡ್ ಇರೋರೇ ಜಾಸ್ತಿ ರ್ಯಾಂಕ್ ಬರೋದು. ಮತ್ತು ಓದೋ ಇದರಲ್ಲಾಗಿರ್ಬೋದು ನಾನು ನೋಡಿದ್ದೀನಲ್ಲ, ಎಸ್ಪೆಷಲಿ ಮಠದ ಹುಡುಗರು ಹೇಳಬೇಕು ಅಂತಂದರೆ ರ್ಯಾಂಕ್ ವಿಷಯದಲ್ಲಿ ಬಂತು ಅಂತಂತಂದರೆ ಸಿದ್ಧಗಂಗಾ ಮಠದ ಹುಡುಗರು ಯಾರು ಬೀಟ್ ಮಾಡೋದಕ್ಕಾಗಲ್ಲ. ಮಠದ ಹುಡುಗರನ್ನ ಅಷ್ಟೊಂದು ಇಂಟೆಲಿಜೆಂಟ್ಸ್ ಆಗಿರ್ತಾರೆ ಮಠದ ಹುಡುಗರು. ನಾನೊಂದು ಸ್ವಲ್ಪ ಕಮ್ಯುನಿಕೇಷನ್ ಸ್ಕಿಲ್ ಕಲ್ತಿದ್ದೇನೆ ಇಲ್ಲಿಗೂ ಹೇಳಬೇಕು ಅಂದರೆ. ನಾನು ಆವಾಗಿಂದನೂ ಒಂದು ಸ್ವಲ್ಪ ನಾಚಿಕೆ ಸ್ವಭಾವ ನನಗೆ. ಯಾರ ಹತ್ರನೂ ಅಷ್ಟೇ ಮಾತಾಡ್ಬೇಕಂದ್ರೆ ಎದುರ್ಕೋತಿದ್ದೆ, ಏನು ಮಾತಾಡೋದು. ಯಾಕಂತಂತಂದರೆ ನನಗೆ ಆವಾಗಿಂದನೂ ಒಂದು ಮೈಂಡ್ ಸೆಟ್ಟಲ್ಲಿ ಇತ್ತು, ನಾನು ಓದಲ್ಲ, ನನ್ನ ಹತ್ರ ಯಾರು ಮಾತಾಡ್ತಾರೆ, ಏನು ಎತ್ತ ಅಂತ ನಾನು ಆವಾಗಿಂದನೂ ಅಂದ್ಕೊತಿದ್ದೆ. ನಾನು ಯಾವಾಗ ಈ ಮಠದಲ್ಲಿ ಸಿದ್ಧಗಂಗಾ ಮಠದಲ್ಲಿ ನಾನು ಹೇಳ್ಬೇಕಂದ್ರೆ ಡ್ರಾಪ್ಔಟ್ ಹೇಳಬೇಕು ಅಂತಂತಂದರೆ SLC ನಾನು ಆವಾಗಲೇ ಡ್ರಾಪ್ಔಟು 6 ಮಂತ್ಸ್ ಏನೋ ಓದಿದಷ್ಟೇ. ನನಗಿರೋದಕ್ಕಾಗಲಿಲ್ಲ, ಡ್ರಾಪ್ಔಟ್ ಮಾಡಿದೆ. ತುಮಕೂರು ಬಸ್ ಸ್ಟ್ಯಾಂಡ್ ಇದು ಸಿದ್ಧಗಂಗಾ ಮಠಕ್ಕೆ ಹೋಗೋ ಬಸ್ ಯಾವ ಕಡೆ ಅದು? ಇಲ್ಲೇ ಬಸ್ ಸ್ಟ್ಯಾಂಡ್. Funny peoples. ಅಯ್ಯೋ, ಈ ಕ್ಯಾಮ್ರಾ ಕೈಯಲ್ಲಿ ಇಟ್ಕೊಂಡ್ರೆ ಸಾಕು, ಕಂಟೆಂಟ್ ಹುಡ್ಕೋ ಅವಶ್ಯಕತೆನೇ ಇಲ್ಲ.
ಆಟೋಮೆಟಿಕ್ಲಿ ಕಂಟೆಂಟ್ ಸಿಕ್ಬಿಡುತ್ತೆ. ಏನು ಕಂಟೆಂಟ್ ಕೊಡೋದು ಅಂತ ಯೋಚನೆ ಮಾಡಿದ್ರೆ ಕ್ಯಾಮ್ರಾನ ಕೈಯಲ್ಲಿ ಹಿಡ್ಕೊಂಡ್ರೆ ಸಾಕು, ಆಟೋಮೆಟಿಕ್ಲಿ ಒಂದೊಂದು ಕಂಟೆಂಟ್ ಸಿಗ್ತಾನೆ ಇರುತ್ತೆ. ಹೆಂಗ್ ಸಿಗುತ್ತೆ ಅಂತ ತೋರಿಸ್ತೀನಿ ರೀ ಅಣ್ಣ. ಸಿದ್ಧಗಂಗಾ ಮಠಕ್ಕೆ ಹೋಗೋ ಬಸ್ ಸ್ಟ್ಯಾಂಡ್ ಇದೆ. ಹಾಂ ಮಠಕ್ಕೆ ಬಸ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಯಾವ ಕಡೆ ಹೋಗ್ಬೇಕು? ಲಾಸ್ಟ್ ಹೋಗಿ ಲೆಫ್ಟ್ ಹೋಗಿ ರೈಟ್ ಬರ್ರಿ. ಹಿಂಗ್ ಹೋಗ್ರಿ ಸಂದಾಗೆ ಆ ಬಸ್ ಹೋಗುತ್ತಲ್ಲ, ಹಾಂ ಆ ಬಸ್ಸಿಂದನೇ ಹೋಗ್ರಿ. ಆ ಬಸ್ಸಿಂದನೇ ಆ ಹೋಗ್ಬೇಕು. ಬಸ್ಸಿಂದನೇ ಹೋಗ್ಬೇಕು. ಹಾಂ ನಿಮ್ಮ ಹೆಸರು ಅಣ್ಣ? ಸುರೇಶ್ ಅಂತ. ಸುರೇಶ್ ಅಂತ, ಥ್ಯಾಂಕ್ ಯು. ನೈಸ್ ಆಟೋ ಪೀಪಲ್ಸ್. ಏನಕ್ಕೆ ಅಂದ್ರೆ ಸಪೋರ್ಟ್ ಮಾಡ್ತಾರೆ, ಹೆಂಗೆ ಹೋಗ್ಬೇಕು ಏನು ಅಂತ ಕೇಳಿದ್ರೆ ನಮಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ. ಆದರೂ ಒಂದು ವರ್ಷ ತುಮಕೂರಲ್ಲಿ ಓದಿದ್ರು ನನಗೆ ಎಲ್ಲಿಗೆ ಹೋಗ್ಬೇಕು ಹೆಂಗೆ ಬರಬೇಕು ಅಂತ ನನಗೆ ಇವಾಗೂ ಗೊತ್ತಾಗಲ್ಲ ಆಗಿರೋದು. ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ನಾನು ಓದ್ಬೇಕಾದ್ರೆ ಎಲ್ಲ ಹಿಂಗೆ ಇರಲಿಲ್ಲ ಹೇಳ್ಬೇಕಂದ್ರೆ. ಯಾವಾಗ ಊರಿಗೆ ಹೋಗ್ಬೇಕು ಟ್ರೈನ್ ಹತ್ಕೊಂಡು ಹೊಡೋಗ್ಬಿಡ್ತಿದೆ, ಯಾವಾಗ ಊರಿಗೆ ಬರಬೇಕು ಟ್ರೈನ್ ಹತ್ಕೊಂಡು ಬಂದ್ಬಿಡ್ತಿದೆ. ಅಷ್ಟು 1 hour ಡಿಫ್ರೆನ್ಸ್ ಅಷ್ಟೇ. ನಿಮ್ಮ ಹೆಸರು? ರವಿ ಅಂತ. ಅಣ್ಣ, ಸಿದ್ಧಗಂಗಾ ಮಠಕ್ಕೆ ಹೋಗೋದು ಬಸ್ ಯಾವ ಕಡೆ ಬರುತ್ತಾ? ಬಸ್ ಸ್ಟ್ಯಾಂಡ್ ಅದೇ ಸ್ಟ್ರೈಟ್ ಹೋಗ್ಬೇಕಾ? ರೈಟ್ ಹೋಗಿ ಇಲ್ಲಿ ತುಂಬ ದೂರ ಇದೆಯಾ ಹತ್ರ ಅನ್ಸುತ್ತೆ? ಥ್ಯಾಂಕ್ ಯು. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣಿಸ್ತಾರೆ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಂದ್ರೆ ಈ ಬಿಸಿಲಲ್ಲಿ ವ್ಲಾಗ್ ಮಾಡ್ತಿದ್ದೀನಲ್ಲ ಅದಕ್ಕೋಸ್ಕರನೇ. ಓ ನಾನಲ್ವಾ? ನಾನೇನೋ ಅನ್ಕೊಡೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಎಲ್ಲ ಫ್ರೆಂಡ್ಲಿ ಪೀಪಲ್ಸ್ಗಳು. ವ್ಲಾಗ್ ಮಾಡೋದಕ್ಕೆ ಎಲ್ಲ ತೊಂದರೆನೇ ಆಗಲ್ಲ. ಇಲ್ಲೆಲ್ಲ ಎಲ್ಲ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ. ಏನಾದ್ರು ಮಾತಾಡ್ಬೇಕಂದ್ರೆ ಏನೇ ಆಗಲಿ ಒಳ್ಳೆ ಕಮ್ಯುನಿಕೇಟ್ ಮಾಡ್ತಾರೆ. ಅಣ್ಣ, ಸಿದ್ಧಗಂಗಾ ಮಠಕ್ಕೆ ಹೋಗೋ ಬಸ್ ಯಾವ ಕಡೆ ಬರುತ್ತೆ? ಆ ಕಡೆನಾ? ಥ್ಯಾಂಕ್ ಯು. ಹಾಯ್, ಏನು ನಿಮ್ಮ ಹೆಸರು? ರಾಕೇಶ್. ಯಾವರು? ತುಮಕೂರು. ಯಾವ ಊಟವು? ನನ್ನ ಯೂಟ್ಯೂಬ್ ನೇಮು ಮಿಸ್ಟರ್ NR ಬ್ಲಾಗ್ ಅದೇ. ಥ್ಯಾಂಕ್ ಯು. ಸಿದ್ಧಗಂಗಾ ಮಠಕ್ಕೆ ಹೋಗೋ ಬಸ್ ಯಾವ್ದು? ಅದೇನಾ? 3 ಪ್ಲಾಟ್ಫಾರ್ಮಾ? 3A ಅಂತ. ಥ್ಯಾಂಕ್ ಯು. ತುಂಬ ಶೆಕೆ ಆಗ್ತದೆ. ತುಮಕೂರ್ಗೆ ಹೋಗೋ ಬಸ್ ಯಾವ್ದು ಗುರು? ತುಮಕೂರು ಅಂತ ಸಿದ್ಧಗಂಗಾ ಮಠಕ್ಕೆ ಹೋಗಿ ಅದು ನಾವು ಆ್ಯಂಡ್ ಫೈನಲಿ ಬಸ್ ಸಿಕ್ಕಿದ್ರು. ಅಲ್ಲ ಬ್ಲಾಗರ್. ಸಿದ್ಧಗಂಗಾ ಮಠ ವಿಡಿಯೋ ಮಾಡೋದಕ್ಕಂತ ಬಂದು. ಥ್ಯಾಂಕ್ ಯು. ಹಾಂ, ಕ್ಯಾಸಲ್. ಥ್ಯಾಂಕ್ಸ್. ಏನೇ ಹೇಳ್ಬೋದು, ನಾವು ಯಾವ್ದ್ರಲ್ಲಿ ತಿರ್ಗಾಡಿದ್ರು ಈ ಥರ ಬರೋಲ್ಲ. ಬಸ್ಸಲ್ಲಿ ತಿರ್ಗಾಡೋ ಥರ ಹೇಳ್ಬೇಕಾದ್ರೆ ನನ್ನ ಕಾಲೇಜ್ ಲೈಫು ತುಂಬಾ ಚೆನ್ನಾಗಿತ್ತು. ಅವಾಗ ಬಸ್ಸಲ್ಲಿ ತಿರ್ಗಾಡ್ಬೇಕಾದ್ರೆ ಬಸ್ ಪಾಸ್ ಎಲ್ಲೋ ನಾವು ಎಲ್ಲೆಲ್ಲೋ ತಿರ್ಗಾಡ್ತೀವಿ ಪಾಸ್ ಹಾಕ್ಕೊಂಡು. ಅದೆಲ್ಲ ಒಂಥರ ಗೋಲ್ಡನ್ ಮೆಮೊರೀಸ್. ಇದೇ ತುಮಕೂರೇ. ಎಷ್ಟು ವರ್ಷದಿಂದ ಕೆಲಸ? 14 ವರ್ಷ. 14 ವರ್ಷದಿಂದ ಒಂದರಲ್ಲೇ ಕೆಲಸ. ಇಲ್ಲಿ ಒಂದೇ ಡಿಪೋದಲ್ಲಿ ಕೆಲಸ. ಇದು ನಿಮ್ದು ಇದು SRTC ಇದು ಗೌರ್ಮೆಂಟಿಗೆ ಸೇರುತ್ತೆ ನಿಗಮ ಇದೆ. ನಿಗಮ ಅಂದ್ರೆ ಕಾರ್ಪೊರೇಷನ್. ಗಂಟೆಗೆ ಈಗ ಗೌರ್ಮೆಂಟ್ ಗಂಟೆಗೆ. ಬಾಯ್ ಸರ್. ಇಲ್ಲ ಹೋಗಿತ್ತಾ?
ಸುಮ್ಮನೆ ಎಲ್ಲಿವರೆಗೂ ಕಂಪ್ಲೀಟ್ ಮಾಡಕ್ಕೆ ಎಲ್ಲ ಮಾಡ್ಬೇಕಣ್ಣ ಎಲ್ಲ ಕಂಪ್ಲೀಟ್ ಮಾಡ್ಬಿಟ್ಟ ಎಲ್ಲ ಎಲ್ಲ ಮಾಡಬೇಕು ಲಾಸ್ಟ್ ಕ್ಲಾಸ್ ಅಂದ್ರೆ ಬಂದೇ ಗುರು. ಹಾಯ್ ಬ್ಲಾಗರ್ ಬ್ರದರ್. ನಿಮ್ಮ ಹೆಸರು? ನಮ್ಮ ಹುಡುಗರು ಬಾಯಿ ಚಂದ ಅಂತ ಮತ್ತೆ ಅವ್ರು ಏನೋ ತಮಟೆ ಬರೆಸ್ತಾರೆ. ಹೌದಾ? ನಿಮ್ಮ ತುಮಕೂರಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಜಾಗ ಯಾವ್ದು ದೇವರಾಯದುರ್ಗ Okay. ಆಮೇಲೆ ದೇವರಾಯನದುರ್ಗ, Okay. ಆಮೇಲೆ ಶಿವಗಂಗೆ ಬೆಟ್ಟ, ಶಿವಗಂಗೆ ಬೆಟ್ಟ. ಆಮೇಲೆ ರಾಮದೇವ್ರ ಬೆಟ್ಟ. ಇಲ್ಲಿ ಸರೌಂಡಿಂಗ್ ಇರೋದು ನಾಳೆ ಗಂಟೆ ಇದೆಲ್ಲ ಸರೌಂಡಿಂಗ್ ಆಫೀಸ್ ಎಲ್ಲ ಹಾಕು. ಯಾವ ಚಾನಲ್? ಮಿಸ್ಟರ್ ಎನ್ಆರ್ ಮಿಸ್ಟರ್ ಎನ್ಆರ್ ಇನ್ಸ್ಟಾದಲ್ಲಿ ಇದೀನಿ, ಯೂಟ್ಯೂಬ್ ಅಲ್ಲಿ ಥ್ಯಾಂಕ್ ಯು. ಬೆಟ್ಟಗಳೇ ಜಾಸ್ತಿ ಇರೋದು. ಬೆಟ್ಟಗಳೇ ಜಾಸ್ತಿ ಇದೆ. ಸರೌಂಡಿಂಗ್ಸ್ ಏನಿದಾವೆ ಎಲ್ಲ ಬೆಟ್ಟಗಳು ಜಾಸ್ತಿ. ಅಲ್ಲಿ ಅವರು ಯಾರು? ಅವ್ರಿಗೆ ಅಲ್ಲಿ ಹೌದಾ? ಇಲ್ಲ ಚೆನ್ನಾಗಿತ್ತು, ರೋಡ್ನೆಲ್ಲ ಕಿದಾಕಿ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ. ಆ ಸೈಡ್ ಹೋಗ್ಬೇಕಂದ್ರೆ ಅಲ್ಲೂ ಜಾಗ ಇದೆ ಹೋಗ್ಲಿಕ್ಕೆ. ಥ್ಯಾಂಕ್ಸ್ ಆಂಟಿ. ಹಾ, ಯಾವ ಸೈಡ್ ಹೋಗೋದು? ಆ ಕಡೆ. ಮಿಸ್ಟರ್ ಎನ್ಆರ್ ಅಂತ ನೋಡ. ನಾನು ಬಂದು 10th ಓದ್ಬೇಕಾದ್ರೆ ಇದೆಲ್ಲ ಇರ್ಲಿಲ್ಲ, ಇವಾಗ ಆಗಿರೋದು. ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಫಸ್ಟು ಒಂದು ರೂಮ್ ತಗೊಂಡು ಒಂದು 1 hour to 2 hours ರೆಸ್ಟ್ ಮಾಡಬೇಕು. ಹಾಂ, ಸೂಪರ್. ಮಿಸ್ಟರ್ ಎನ್ಆರ್ ಅಂತ 6 ಸಲ ಸೋತ್ರು RCB-ನೇ, 60 ಸಲ ಸೋತ್ರು RCB-ನೇ, 60 ಸಲ ಸೋತ್ರು RCB-ನೇ. ಬೇರೆ ಬೇರೆ ಸ್ಟೇಟ್ಸ್ಗೆಲ್ಲ ಹೋಗಿ ಟ್ರಾವೆಲ್ ಮಾಡೋದಕ್ಕೆ ನನಗೆ ಇಷ್ಟನೇ. ಬಟ್ ಏನಂತಂದರೆ ನನಗೆ ಫುಡ್ ಸೆಟ್ ಆಗಲ್ಲ. ನಮ್ಮ ಕರ್ನಾಟಕದ ಫುಡ್ ಬಿಟ್ಟು ಬೇರೆ ಸ್ಟೇಟ್ ಫುಡ್ಡೇ ನನಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರನೇ ಟ್ರಾವೆಲಿಂಗು ಬಂದು ನಮ್ಮ ಕರ್ನಾಟಕದಲ್ಲೇ ಪ್ರತಿಯೊಂದು ಡಿಸ್ಟಿಕ್ಕಿಗೆ ಹೋಗಿ ಅಲ್ಲಿ ಏನೇನು ಫುಡ್ ಚೆನ್ನಾಗಿರುತ್ತೋ ಅದನ್ನು ಟೇಸ್ಟ್ ನೋಡಿ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಬೇರೆ ಬೇರೆ ಸ್ಟೇಟ್ಸ್ಗೆಲ್ಲ ನಾನು ಹೋಗಲ್ಲ ಗುರು. ನಮ್ಮ ಕರ್ನಾಟಕದಲ್ಲೇ ಒಳ್ಳೊಳ್ಳೆ ಡಿಸ್ಟಿಕ್ಸ್ ಇದೆ, ಒಳ್ಳೊಳ್ಳೆ ಫುಡ್ಸ್ ಇದೆ. ಉತ್ತರ ಕರ್ನಾಟಕಕ್ಕೆ ಹೋದರೆ ರೊಟ್ಟಿ ಫೇಮಸ್ಸು, ಮಂಡ್ಯಕ್ಕೆ ಹೋದರೆ ಮುದ್ದೆ ಫೇಮಸ್ಸು, ತುಮಕೂರಿಗೆ ಬಂದರೆ ತುಮಕೂರಲ್ಲಿ ಏನೋ ಫೇಮಸ್ಸು, ಮಠ ಫೇಮಸ್ಸು. ಸೂಪರ್. ತುಮಕೂರಿಗೆ ಬಂದರೆ ಮಠ ಫೇಮಸ್ಸು. ಹಾಗೆ ಒಂದೊಂದು ಕಡೆ ಒಂದೊಂದು ಫೇಮಸ್ಸು. ಮೈಸೂರಿಗೆ ಹೋದ ಅಂತಂತಾರೆ ಮೈಸೂರು ಪಾಕ್ ಫೇಮಸ್ಸು. ತುಮಕೂರಿಗೆ ಬಂದರೆ ಸಿದ್ಧಗಂಗಾ ಮಠ ಫೇಮಸ್ಸು. ಬೇರೆ ಸ್ಟೇಟ್ಸ್ಗೆ ಹೋದರೆ ಏನಾಗ್ಬಿಡುತ್ತೆ ಅಂತಂತಂದರೆ ಫುಡ್ ಪಾಯ್ಸನ್ ಆಗಿಬಿಡುತ್ತೆ. ನಾನು ಒಂದು ಸತಿ ಕೇರಳಕ್ಕೆ ಹೋಗಿದ್ದೆ. ಕೇರಳದಲ್ಲಿ ನನಗೆ ಫುಡ್ ಸೆಟ್ ಆಗಲಿಲ್ಲ. ಏನಿಲ್ಲ ಅಂದರೂ 1 ವಾರ ಮಲ್ಕೊಂಡಿದ್ದೀನಿ ಮನೇಲಿ. ಒಂದು ಕೋಲ್ಡ್ ನೀರು ಬಾಟ್ಲು ಕೊಡ್ರೋಣ, ಒಂದು ಕೋಲ್ಡ್ ನೀರು ಬಾಟ್ಲು ಕೊಡಿ. ಎಷ್ಟು ರೂಪಾಯಿ? 10 rupees ಚಿಕ್ಕ ಬಾಟಲ್. ಆಕಾಶ್. ಆಕಾಶ್ ಅಂತನಾ? ಯಾವೂರು? ಆದಿಚುಂಚನಗಿರಿ. ಪ್ರೀತ ಆ ಕಡೆ ಸೈಡ್ ಬನ್ನಿ, ಸಿಗ್ತೀವಿ. ಹೌದಾ? ಕೊನೆಗಲ್ಲ? ಹೌದಾ? ನಮ್ಮ ಹುಡುಗರು ನಾನು ಸುಸ್ತಾಗಿ ಬಂದಿರೋ ಸಲುವಾಗಿ ನನ್ನ ಜೊತೆ ರೂಮ್ ಹುಡ್ಕೋದಕ್ಕಂತ ಬಂದರು. ರೂಮ್ ಬೇಕಿತ್ತು. ರೂಮ್ ಇಲ್ವಾ? ಯಾವುದು ಖಾಲಿ ಇಲ್ವಾ? 65 kilometers ಟ್ರಾವೆಲ್ ಮಾಡ್ಕೊ ಬಂದಿರೋ ನನ್ನ ಕಷ್ಟನ ಯಾರ ಹತ್ರ ಹೇಳ್ಕೊಳೋದು? ಎಕ್ಸಾಮ್ ಕೊಟ್ಟಿದ್ವಿ, ಎಲ್ಲ ಕೇರಳ ತಮಿಳ್ನಾಡು ಎಕ್ಸಾಮ್ ಕೊಟ್ಟಿದ್ವಿ. ಇದು 10th ಎಕ್ಸಾಮ್. ಎಲ್ಲ 10th ಅಲ್ಲ, ಎಲ್ಲರಿಗೂ ಎಕ್ಸಾಮ್ ಕೇರಳ. ಅಂದ್ರೆ ಔಟ್ ಸೈಡ್ ಅಂತ. ಔಟ್ ಸೈಡ್ ಬೈ ಏನು ಮಾಡೋಕ್ಕಾಗುತ್ತೆ? ಇನ್ನೆಲ್ಲಿ? ಇನ್ನು ಅಲ್ಲಿ ಫುಲ್ ಹೊರಗಡೆ. ಯಾರ ಹತ್ರ ಕೇಳೋದು? ಆಂಟಿ ಯಾವುದು? ರೂಮ್ ಬೇಕಿತ್ತು. ಹೌದು. ಆ್ಯಂಡ್ ಫೈನಲಿ ರೂಮ್ ಸಿಕ್ತು. ಮನೆಗೆ ಹೋಗೋದು, ಒಂದು ಸ್ವಲ್ಪ ರೆಸ್ಟ್ ಮಾಡೋದು.
ನಾನಂತೂ ಫುಲ್ಲು ಸಾಕಾಗೋದೆ ಗುರು. ಡೋರ್ ನಂಬರ್ 16, 14, 15, 16. ಫೈನಲಿ ಇದೆ ನಮ್ಮ ರೂಮು. ಇಟ್ಸ್ ಓಕೆ. ಇದಾಗಿರ್ಬೋದು. ಗೈಸ್ ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ, ಆಮೇಲೆ ಸಿಗ್ತೀನಿ. ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀನಿ, ಆಮೇಲೆ ವಿಡಿಯೋ ಮಾಡ್ತೀನಿ. ಓಕೆನಾ? ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.